ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆಯ ಬಾತ್ರೂಮನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಹೇಗೆ ಬನ್ನಿ ನೋಡೋಣ. ನಾವು ನಮ್ಮ ಮನೆಯನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆಯೋ ಅದೇ ರೀತಿ ಬಾತ್ರೂಮನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಬಾತ್ರೂಮ್ ಹಾಗೂ ಬಚ್ಚಲು ಮನೆಯ ಟೈಲ್ಸನ್ನು ಚೆನ್ನಾಗಿ ಉಜ್ಜುತ್ತೇವೆ. ಉಜ್ಜಿ ಕೈ ನೋವು ಬರುತ್ತದೆ ಹೊರತು ಎಷ್ಟೋ ಬಾರಿ ಅಲ್ಲಿನ ಕಲೆಗಳು ಹೋಗುವುದಿಲ್ಲ. ಅದಕ್ಕಾಗಿ ಬ್ಲೀಚಿಂಗ್ ಪೌಡರ್, ಮಾರುಕಟ್ಟೆಯಲ್ಲಿ ಸಿಗುವ ಸಾಕಷ್ಟು ಉತ್ಪನ್ನಗಳನ್ನು ಬಳಸುತ್ತೇವೆ. ಇದರಿಂದ ಯಾವುದೇ ಸಿಗುವುದಿಲ್ಲ. ಮತ್ತೆ ಕೆಲ ಮಂದಿ ಟೈಲ್ಸ್ ಅನ್ನು ಸ್ವಚ್ಛಗೊಳಿಸಲು ಅಸಿಡ್ ಅನ್ನು ಬಳಸುತ್ತಾರೆ. ಆದರೆ ಇದು ಎಷ್ಟು ಸರಿ? ಟೈಲ್ಸ್ ಅನ್ನು ಸ್ವಚ್ಛಗೊಳಿಸಲು ಅಸಿಡ್ ಬಳಸಬಹುದಾ ಎಂಬ ಗೊಂದಲ ಸಾಕಷ್ಟು ಮಂದಿಗಿದೆ. ವಾಸ್ತವವಾಗಿ ಅಸಿಡ್ ಪರಿಣಾಮಕಾರಿಯಾಗಿ ಶುಚಿಗೊಳಿಸುವ ಏಜೆಂಟ್ ಆಗಿದ್ದು, ಇದು ಮೊಂಡುತನದ ಕಲೆಗಳು ಮತ್ತು ಕೊಳೆಯನ್ನು ಸುಲಭವಾಗಿ ತೆಗೆದುಹಾಕುತ್ತದೆ. ಆದರೆ ಇದರ ಬಳಕೆ ಟೈಲ್ಸ್ ಸ್ವಚ್ಛಗೊಳಿಸಲು ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ. ಏಕೆಂದರೆ ಅಸಿಡ್ನ ಅತಿಯಾದ ಬಳಕೆಯು ಟೈಲ್ಸ್ನ ಮೇಲ್ಮೈಯನ್ನು ಹಾನಿಗೊಳಿಸುತ್ತದೆ ಮತ್ತು ಟೈಲ್ಸ್ನ ಹೊಳಪನ್ನು ನಾಶಪಡಿಸುತ್ತದೆ. ಮುಖ್ಯವಾಗಿ ನೆಲವನ್ನು ದುರ್ಬಲಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಸಿಡ್ ವಾಸನೆ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ. ಅಸಿಡ್ ವಾಸನೆಗಳು ಉಸಿರಾಟದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತವೆ, ಕಣ್ಣಿನ ಕಿರಿಕಿರಿಯನ್ನು ಉಂಟು ಮಾಡುತ್ತವೆ. ಮುಖ್ಯವಾಗಿ ಅಸಿಡ್ ಚರ್ಮದ ಮೇಲೆ ಆಕಸ್ಮಿಕವಾಗಿ ಬಿದ್ದರೂ ಸಹ ಕಿರಿಕಿರಿ, ಉರಿ, ಗುಳ್ಳೆಗಳು ಉಂಟಾಗುತ್ತದೆ. ಆದ್ದರಿಂದ ಅಸಿಡ್ನ ಬದಲಾಗಿ ಪರ್ಯಾಯಗಳು ಮತ್ತು ಸುರಕ್ಷಿತ ಪರಿಹಾರ ತಿಳಿದುಕೊಳ್ಳೋಣ ಬನ್ನಿ. ವಿನಿಗರ್ ಮತ್ತು ಅಡುಗೆ ಸೋಡಾದ ಮಿಶ್ರಣವು ನೈಸರ್ಗಿಕ ಮತ್ತು ಸುರಕ್ಷಿತ ಪರ್ಯಾಯವಾಗಿದೆ. ಇದನ್ನು ಟೈಲ್ಸ್ ಮೇಲೆ ಸ್ಪ್ರೇ ಮಾಡಿ ಮತ್ತು ಬ್ರಷ್ನಿಂದ ಉಜ್ಜಿ ಸ್ವಚ್ಛಗೊಳಿಸಿ. ಇದು ನಿಮ್ಮ ಟೈಲ್ಸ್ ಅನ್ನು ಹೊಳೆಯುವಂತೆ ಮಾಡುತ್ತದೆ. ನಿಂಬೆ ರಸವು ನೈಸರ್ಗಿಕ ಆಮ್ಲೀಯ ಗುಣಗಳನ್ನು ಹೊಂದಿರುತ್ತದೆ. ಇದು ಟೈಲ್ಸ್ನ ಅಂಚುಗಳನ್ನು ಸ್ವಚ್ಛಗೊಳಿಸಲು ಪ್ರಯೋಜನಕಾರಿಯಾಗಿದೆ. ಇದನ್ನು ನೇರವಾಗಿ ಟೈಲ್ಸ್ ಮೇಲೆ ಹಚ್ಚಿ ಸ್ವಲ್ಪ ಸಮಯದ ನಂತರ ನೀರಿನಿಂದ ತೊಳೆಯಿರಿ. ನಿಂಬೆ ರಸವು ಟೈಲ್ಸ್ಗಳಿಗೆ ಹಾನಿಯಾಗದಂತೆ ಹೊಳಪನ್ನು ನೀಡುತ್ತದೆ. ಮಾರುಕಟ್ಟೆಯಲ್ಲಿ ಸಿಗುವ ಸೌಮ್ಯ ಡಿಟರ್ಜೆಂಟ್ಗಳನ್ನು ಬಳಸಿ. ಸೌಮ್ಯ ಮಾರ್ಜಕಗಳು ಟೈಲ್ಸ್ ಅನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಬಹುದು. ಅವುಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾರ್ಜ್ಗಳ ಮೇಲ್ಮೈ ಮೇಲೆ ಹಚ್ಚಿ ಬ್ರಷ್ನಿಂದ ಚೆನ್ನಾಗಿ ತಿಕ್ಕಿ ನಂತರ ನೀರಿನಿಂದ ತೊಳೆಯಿರಿ. ಆಗ ನಿಮ್ಮ ಬಾತ್ರೂಮ್ ಸ್ವಚ್ಛವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.